ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲಾಗಿ ಒಂದು 5 ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂಥ ರಸಮ್. ನಿಮಗೇನಾದರೂ ಕೋಲ್ಡ್ ಕಾಫ್ ಅಂತ ಸ್ಟಾರ್ಟ್ ಆದರೆ ಅಥವಾ ಅದರಿಂದ ಸಫರ್ ಆಗ್ತಾ ಇದ್ದರೆ ಈ ಥರ ರಸಮ್ ಒಮ್ಮೆ ಮಾಡ್ಕೊಂಡು ಕುಡೀರಿ. ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ಇದನ್ನು ಲೋ ಕ್ಯಾಲರಿ ಸೂಪ್ ಅಂತಲೇ ಹೇಳ್ಬೋದು. ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಬೆಳ್ಳುಳ್ಳಿ, ಕರಿಮೆಣಸು ಹಾಕಿ ಮಾಡೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ನಿಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗೆ ರುಚಿಯಾಗಿಯೂ ಕೂಡ ಇರುತ್ತೆ. ಒಂದು 5 ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ಮದುವೆ ಮನೆಯಲ್ಲಂತೂ ರಸಮ್ ಇದ್ದೇ ಇರುತ್ತೆ. ಸೊ ಆ ಥರ ರಸಮ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸೋಕ್ಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಜಜ್ಜಿ ಪೌಡ್ರ್ ಮಾಡಲಿಕ್ಕೆ, ಅಂದರೆ ನಮಗೆ ರಸಮ್ ಮೇನ್ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಇದೆ. ಕರಿಮೆಣಸು, ಸ್ವಲ್ಪ ಜೀರಿಗೆ ಹಾಗೂ ಗಾರ್ಲಿಕ್. ಇದನ್ನು ನಾವು ಸಪ್ರೇಟಾಗಿ ಈ ಥರ ಜಜ್ಜಬೇಕು. ಜಜ್ಜಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಾಕಿ ಅಷ್ಟು ಟೇಸ್ಟ್ ಅನಿಸಲ್ಲ. ಸೊ ಈ ಥರ ಜಜ್ಜಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಮ್ಮಮ್ಮ ಮಾಡೋವಂಥ ರೆಸಿಪಿ ನಾನು ತೋರಿಸ್ತಾ ಇರೋದು. ಸಕ್ಕತ್ತಾಗಿ ಮಾಡ್ತಾರೆ ನಮ್ಮಮ್ಮ ಮಾಡೋ ರಸಮ್ ಅಂದು ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಅದೇ ರಸಮ್ ಯಾವ ಥರ ಮಾಡೋದು ಅಂತ ನಾನು ಕಲ್ತ್ಕೊಂಡು ಬಂದು ಇವತ್ತಿನ ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚಿ ಅದರಲ್ಲಿರುವಂಥ ರಸನೆಲ್ಲ ತೆಗೆದುಬಿಡಿ. ಸೊ ಈಗ ಒಂದು ಪಾತ್ರೆ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲು, ಸಾಸಿವೆ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು, ಆನಿಯನ್ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು 2 ರಿಂದ 3 ಮೆಣಸಿನಕಾಯಿ ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆನೇ ಮಾಡ್ತಾಯಿದ್ದೀನಿ. ಒಂದು ಕೆಂಪು ಮೆಣಸಿನ್ಕಾಯಿ ತೊಗೊಂಡು ಹಾಕಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಅದ್ರ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಅಡ್ಜಸ್ಟ್ ಮಾಡ್ಬೋದು. ಸ್ವಲ್ಪ ಖಾರವಾಗಿ ಬೇಕು ಅಂದರೂ ಕೂಡ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಕರಿಮೆಣಸು ಹಾಕೋದ್ರಿಂದ ಸ್ವಲ್ಪ ಪಾಪಗೂ ತಿನ್ಕೋತಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಖಾರ ಕಡಿಮೆ ಹಾಕಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಈ ಥರ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ಫ್ರೈ ಮಾಡ್ತಾಯಿದ್ರೆ, ಗೋಲ್ಡನ್ ಬ್ರೌನ್ ಬಂದು ಆದಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಪ್ಯೂರಿ, ಹುಣಸೆಹಣ್ಣದ ಪ್ಯೂರಿ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು. ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊನೂ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಸುಮ್ಮನೆ ಟೇಸ್ಟಿಗಷ್ಟೇ, ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ಈಗ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತೀನಿ. ಈ ಥರ ಟೊಮೆಟೊ ಇದೆಯಲ್ಲ ಎಲ್ಲ ಸಾಫ್ಟ್ ಆಗಬೇಕು. ತುಂಬ ಚೆನ್ನಾಗಿ ಸಾಫ್ಟಾಗಿ ಅದರಲ್ಲಿರೋ ರಸ ಎಲ್ಲ ಬಂದು ಆದಮೇಲೆ ನಾವು ಈ ಥರ ಆಯಿಲ್ ಎಲ್ಲ ಮೇಲ್ಗಡೆ ಬರುತ್ತೆ, ತೇಲುತ್ತಲ್ಲ, ಆ ಟೈಮಲ್ಲಿ ಪ್ಯೂರಿ ಏನು ರೆಡಿ ಮಾಡಿಟ್ಟಿರ್ತೀವಿ ಅದನ್ನು ಹಾಕೋದು. ಇದಕ್ಕೆ ನಾನು ತೊಗೊಂಡಿರೋ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣಿಗೆ ಒಂದು 2 ರಿಂದ 3 ಗ್ಲಾಸ್ ಹಾಕ್ತೀನಿ ನಾನು ನೀರು. ಅಷ್ಟು ಸಾಕಾಗುತ್ತೆ. ಅಂದರೆ ಜಾಸ್ತಿ ಹುಳಿ ಕೂಡ ಆಗಬಾರ್ದು. ಸ್ವಲ್ಪ ಟೇಸ್ಟು ಒಂದು ಲೆಕ್ಕಕ್ಕೆ ಚೆನ್ನಾಗಿರಬೇಕು, ತಿನ್ನೋ ಥರ ಆಗಬೇಕು ಅನ್ನೋ ಕಾರಣಕ್ಕೆ. ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ತಾ ಅದು ಬಂದಾದಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಜಜ್ಜಿ, ಅದನ್ನು ನಾನು ಗಾರ್ಲಿಕ್, ಕರಿಮೆಣಸು, ಜೀರಿಗೆನ ಅದನ್ನು ಹಾಕ್ತೀನಿ. ಈ ಟೈಮಲ್ಲೇ ನೀವು ಈ ಥರ ಮಿಕ್ಸರ್ ಹಾಕೋದ್ರಿಂದ ತುಂಬಾ ಘಮ ಅಂತ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಅದು ಒಂಥರ ಸ್ಮೆಲ್ಲೇ ನೀವು ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಬರ್ತಾ ಇರ್ತದೆ. ಮನೆ ತುಂಬ ಸ್ಮೆಲ್ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಪರಿಮಳ ಅಂತಲೇ ಅನ್ನಿಸ್ತದೆ. ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ರಸಮ್ ಒಮ್ಮೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್.